ಎಲ್ಲ ನಂಬರ್ 1 ಇರೋದು ಕೆರಿಯರ್ ಮತ್ತು ಎಂಪ್ಲಾಯ್ಮೆಂಟ್. ಇದು ಮತ್ತೆ ಹಾಗೆ ಹೇಗೆ ಕಮ್ಯುನಿಕೇಟ್ ಮಾಡ್ಬೋದು, ನಿಮ್ಮದು ಪವರ್ ಆಫ್ ಕಮ್ಯುನಿಕೇಷನ್ ಕೂಡ ತೋರಿಸುತ್ತೆ. ಸೊ ಇದು ನಮ್ಮ ಗವರ್ನಿಂಗ್ ಲಾರ್ಡ್, ನಮ್ಮದನ್ನ ಫುಲ್ಲು ನಮ್ಮ ರೂಲಿಂಗ್ ಇದು ಅಂತ ಹೇಳ್ತೀವಲ್ಲ ಅದು ಸೂರ್ಯ. ಹಾಗೆಯೇ ಇದು ನಾರ್ದರ್ನ್ ಸೈಡ್ ಅಂದರೆ ಉತ್ತರ ಡೈರೆಕ್ಷನಲ್ಲಿದೆ, ನಾರ್ತ್ ಡೈರೆಕ್ಷನ್. ಮತ್ತು ವಾಟರ್ ಎಲಿಮೆಂಟ್ ಅಂದರೆ ನೀರು ಮತ್ತು ಡಾರ್ಕ್ ಬ್ಲೂ ಮತ್ತು ಬ್ಲ್ಯಾಕ್ ಕಲರ್ಸ್ ಇದಕ್ಕೆ ರೆಪ್ರೆಸೆಂಟ್ ಮಾಡುತ್ತೆ. ಡಾರ್ಕ್ ಗಾಢವಾದ ನೀಲಿ ಮತ್ತು ಕಪ್ಪು ಕಲರು ಇದರದ್ದು ಕಲರು. ಹಾಗೆಯೇ ಇದು ಇಯರ್ ಮತ್ತು ಕಿಡ್ಸ್, ಇದು ಏನು ಕಂಟ್ರೋಲ್ ಮಾಡುತ್ತೆ ಅಂದರೆ ಈ ನಂಬರ್ 1 ಕಿವಿ ಮತ್ತು ಮಕ್ಕಳು. ಸೊ ನಂಬರ್ 1 ಮಿಸ್ ಆಗಿದೆ, ಏನು ಒಂದೂ ಇಲ್ಲ ಅಂದರೆ ಸೊ ಇಶ್ಯೂಸ್ ಏನಾಗುತ್ತೆ, ಐಡೆಂಟಿಟಿ ಎಕ್ಸ್ಪ್ರೆಷನ್. ನಮ್ಮ ಬಗ್ಗೆ ನಾವು ನಮ್ಮದು ಐಡೆಂಟಿಟಿನ ಎಲ್ಲೂ ತೋರಿಸ್ಕೊಳಕ್ಕಾಗಲ್ಲ, ಕಮ್ಯುನಿಕೇಷನ್ ಮಾಡೋದು ಕಷ್ಟ ಆಗುತ್ತೆ, ಸೆಲ್ಫ್ ರೆಸ್ಪೆಕ್ಟ್ ಇರಲ್ಲ. ಸೊ ಹಾಗೆ ಸ್ಟ್ರಗಲ್ ಆಗುತ್ತೆ, ಚಾಲೆಂಜಸ್ ಏನಂದರೆ ನಾವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸ್ಟ್ರಗಲ್ ಮಾಡ್ತೀವಿ. ಆಮೇಲೆ ತುಂಬ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಥರ ಇದೆ. ಆಮೇಲೆ ಲೋ ಸೆಲ್ಫ್ ಎಸ್ಟೀಮ್ ಮತ್ತು ವಿಲ್ ಪವರ್ ಎಲ್ಲ ಕಡಿಮೆ ಆಗುತ್ತೆ. ಇದಕ್ಕೆ ರೆಮಿಡಿ. ಸೊ ರೆಮಿಡಿ ಏನಂದರೆ ನಾವು ಕ್ರಿಸ್ಟಲ್ಸ್ ಯೂಸ್ ಮಾಡ್ಬೋದು. ಸಿಟ್ರಿನ್, ಕ್ಲಿಯರ್ ಕ್ವಾರ್ಟ್ಸ್, ರೂಬಿ, ಟೈಗರ್ಸ್ ಐ, ಸನ್ಸ್ಟೋನ್. ಸೊ ಹೀಗೆ ಇವೆಲ್ಲನೂ 1 ಅಥವಾ 2 ನೀವು ಯೂಸ್ ಮಾಡಿದ್ರೆ ಅದರಿಂದ ನಿಮಗೆ ಅದು ಕಾನ್ಫಿಡೆನ್ಸ್ ಮತ್ತು ಬೂಸ್ಟ್ ಆಗುತ್ತೆ. ಸೆಲ್ಫ್ ಎಕ್ಸ್ಪ್ರೆಷನ್ ಅಂದರೆ ನಮ್ಮ ಐಡಿಯಾಸ್, ನಮ್ಮ ಒಪಿನಿಯನ್ಸ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಕ್ರಿಸ್ಟಲ್ಸ್ ನಂಗೆ ಸಿಕ್ಕರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಸಿಕ್ಕಿಲ್ದಿದ್ದು ನನಗೆ ಇಮೇಜ್ ಸಿಕ್ಕರೆ ನಿಮಗೆ ಸ್ಕ್ರೀನ್ಶಾಟ್ ಇಲ್ಲಿ ತೋರಿಸ್ತೀನಿ. ಓಕೆ, ಎಲ್ಲ ಕ್ರಿಸ್ಟಲ್ಸ್. ಹಾಗೆ ರುದ್ರಾಕ್ಷ ಕೂಡ, ಏಕಮುಖಿ ರುದ್ರಾಕ್ಷ ಅಂತಾರಲ್ಲ, ಒಂದೇ ಒಂದು ಮುಖ ಇರೋ ರುದ್ರಾಕ್ಷನೂ ನಾವು ಯೂಸ್ ಮಾಡ್ಬೋದು. ಹಾಗೆ ಪಂಚಮುಖಿ ರುದ್ರಾಕ್ಷನೂ ಕೂಡ ತುಂಬ ಬೆನಿಫಿಟ್ ಆಗುತ್ತೆ. ಹಾಗೆಯೇ ಇನ್ನೊಂದು ರೆಮಿಡಿ ಏನಂದರೆ ಇದು ವಾಟರ್ ಎಲಿಮೆಂಟ್ ಆಗಿರೋದ್ರಿಂದ ನೀವು ಫೌಂಟೇನ್ ಅಥವಾ ಅಕ್ವೇರಿಯಮ್ನ ನಿಮ್ಮ ನಾರ್ತ್ ಕಾರ್ನರಲ್ಲಿ ಮನೆಯಲ್ಲಿ ಇಡಬಹುದು. ಇಲ್ಲಾಂದರೆ ನಿಮ್ಮ ರೈಟ್ ರಿಸ್ಟ್ ಇದೆಯಲ್ಲ ಅಲ್ಲಿ ಕೆಂಪು ದಾರ ಕಟ್ಕೋಬೋದು. ಹಾಗೆ ಸೂರ್ಯ ಯಂತ್ರ ಇದು ಮಾಡ್ಬೋದು, ಇಟ್ಕೋಬೋದು. ಸೊ ಸೂರ್ಯನ ಪೂಜೆ ಮಾಡಬೇಕು, ಇದು ಮಾಡಿಕೊಂಡು ಹೇಳ್ಕೊಂಡು ಸೂರ್ಯ ನಮಸ್ಕಾರ ಮಾಡಿಕೊಂಡು ಸೊ ಸೂರ್ಯನಿಗೆ ನಾವು ಪೂಜೆ ಮಾಡಬೇಕು. ಆ್ಯಕ್ಚುಯಲ್ ಫೌಂಟೇನ್ ಇಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪೇಂಟಿಂಗ್ ಇರ್ಬೋದು, ವಾಟರ್ಫಾಲ್ದು ಅಥವಾ ನದಿದು ನೀವು ಪೇಂಟಿಂಗ್ ಕೂಡ ಹಾಕಬಹುದು. ಸೊ ನಂಬರ್ 1 ಮಿಸ್ ಆಗಿದ್ರೆ ನೀವು ಕ್ರಿಸ್ಟಲ್ಸು ಮಾರ್ಗನೈಟ್ ಮತ್ತು ಯೆಲ್ಲೋ ಓಪಲ್ ಕಂಬೈನ್ ಮಾಡಿ ಯೂಸ್ ಮಾಡಬಹುದು. ಸೊ ಈ ಕ್ರಿಸ್ಟಲ್ಸ್ ನೀವು ಬ್ರೇಸ್ಲೆಟ್ ಫಾರ್ಮಲ್ಲಾದರೂ ಮಾಡಬಹುದು ಅಥವಾ ಪೆಂಡೆಂಟ್ ಫಾರ್ಮಲ್ಲೂ ಸಿಕ್ಕುತ್ತೆ. ಇಲ್ಲ ಅಂತ ಹೇಳಿದ್ರೆ ಹಾಗೆ ಟಂಬಲ್ ಸ್ಟೋನ್ಸ್ ಅಂತ ಸಿಕ್ಕುತ್ತೆ, ಅದನ್ನ ತುಂಬ ಇದಾಗಿ ಮಾಡಿರೋದು ಇರುತ್ತೆ. ಇಲ್ಲ ರಿಯಲ್ ಹಾಗೇನೆ ಏನು ಶೇಪ್ ಕೊಡದಲ್ಲೇ ಇರೋ ಸ್ಟೋನ್ಸು ಸಿಕ್ಕುತ್ತೆ. ಯಾವುದಾರ ರೀತಿ ನೀವು ಕ್ರಿಸ್ಟಲ್ಸ್ನ ಯೂಸ್ ಮಾಡಬಹುದು. ಈಗ 2ನೇ ನಂಬರ್ ನೋಡೋಣ. ಇದು ಗ್ರಿಡ್ಡಲ್ಲಿ ತುಂಬ ಎಕ್ಸ್ಪ್ರೆಸ್ ಮಾಡುವಂಥ ನಂಬರು, ಅಂದರೆ ಪ್ರೀತಿ ಮತ್ತು ರಿಲೇಷನ್ಶಿಪ್, ಲವ್ ಮತ್ತು ರಿಲೇಷನ್ಶಿಪ್. ಇದು ಪ್ಲ್ಯಾನೆಟ್ ಚಂದ್ರ ರೆಪ್ರೆಸೆಂಟ್ ಮಾಡುತ್ತೆ. ಈ ನಂಬರ್ 2 ನಂಬರ್ನ ಅಧಿಪತಿ ಲಾರ್ಡು ಚಂದ್ರ. ಡೈರೆಕ್ಷನ್ನು ಸೌತ್ ವೆಸ್ಟ್, ನೈಋತ್ಯ ಡೈರೆಕ್ಷನ್ನು. ಇದ್ರದ್ದು ಎಲಿಮೆಂಟು ಅರ್ತ್, ಭೂಮಿ. ಕಲರು ಪಿಂಕ್, ರೆಡ್, ವೈಟ್. ಆಮೇಲೆ ಇದು ಅಬ್ಡಮಿನಲ್ ಹೆಲ್ತ್ ಮತ್ತು ಅದ್ರ ರಿಲೇಟೆಡ್, ಹೊಟ್ಟೆ, ಅಬ್ಡಮಿನಲ್ ಹೆಲ್ತ್ ಅಂತ ಹೇಳ್ತಾರಲ್ಲ, ಸೊ ಡೈಜೆಷನ್ ರಿಲೇಟೆಡ್ ಮತ್ತು ಕಿಬೋಟೆ, ಅಬ್ಡಮನ್ ಎಲ್ಲಿದೆ ಅಲ್ಲಿದ್ದೆಲ್ಲ ರಿಲೇಟೆಡ್ ಆಗಿರುತ್ತೆ ಇದು ನಂಬರ್. ಇದು ಪಾಸಿಬಲ್ ಪ್ರಾಬ್ಲಮ್ಸ್ ಮಿಸ್ ಆಗಿದ್ದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ. ಇದು ಮೂನ್ ರೂಲ್ ಮಾಡೋದ್ರಿಂದ ಅದು ಎಮೋಷನ್ಸ್ ಮತ್ತು ಇಂಟ್ಯೂಷನ್, ಸೆನ್ಸಿಟಿವಿಟಿ ಇದೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ಸೊ 2 ನಂಬರ್ ಇಲ್ಲ ಅಂದರೆ ಇವೆಲ್ಲ ಕಡಿಮೆ ಆಗಿರುತ್ತೆ, ಇಲ್ಲ ಆಬ್ಸೆಂಟ್ ಆಗಿರುತ್ತೆ. ಸೊ ನಿಮ್ಮ ಮಿಸ್ಟೇಕ್ಸ್ನ ನೀವು ಒಪ್ಕೊಳ್ದಲ್ಲೇ ಇರ್ಬೋದು, ಸುಮ್ಮನೆ ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ತೀರಾ, ಆರ್ಗ್ಯೂ ಮಾಡೋದು ಆ ಥರ ಇರುತ್ತೆ, ಅದು ಆಬ್ಸೆಂಟ್ ಆಗಿರೋದು. ಹಾಗೆ ಅನ್ಆರ್ಗನೈಸ್ಡ್ ಆಗಿರ್ಬೋದು. ಹಾಗೆ ಅನ್ಪಂಕ್ಚುಯಲ್ ಆಗಿರ್ತಾರೆ 2 ನಂಬರ್ ಇಲ್ದಿದ್ದವರು, ಕರೆಕ್ಟ್ ಟೈಮಿಗೆ ಹೋಗೋಕ್ಕಾಗಲ್ಲ. ಆಮೇಲೆ ಹಾರ್ಟ್ ಇಶ್ಯೂಸ್ ಆಗಬಹುದು. ಹಾಗೆಯೇ ಮ್ಯಾರೇಜಲ್ಲಿ ಡಿಲೇ ಆಗ್ಬೋದು. ಆಮೇಲೆ ಕೆರಿಯರ್, ಫೈನಾನ್ಸಸ್, ಲವ್ ಮತ್ತು ಪರ್ಸನಲ್ ಲೈಫಲ್ಲಿ ಇಶ್ಯೂಸ್ ಬರಬಹುದು. 2 ಮಿಸ್ಸಿಂಗ್ ಆಗಿದ್ರೆ ಇದೆಲ್ಲ ಆಗ್ಬೋದು. ಅಂದರೆ ಇದು ಆಗಬಹುದು ಅಂತ ಹೇಳ್ತೀನಿ, ಪರ್ಫೆಕ್ಟಾಗಿ 100% ಆಗುತ್ತೆ ಅಂತ ಯಾರೂ ಹೇಳಲ್ಲ, ಇದು ಜಸ್ಟ್ ಜನರಲ್ ಆಗಿ ಹೇಳ್ತಾ ಇರೋದು. ಸೊ ರೆಮಿಡೀಸ್ ಏನಂತ ಹೇಳಿದ್ರೆ, ಒಂದು ಪಿಕ್ಚರ್, ಮೌಂಟೇನ್ದು ಪಿಕ್ಚರ್ ಇಟ್ಕೋಬೇಕು. ಹಾಗೆಯೇ ಆ ಪಿಕ್ಚರ್ ಇದೆಯಲ್ಲ, ನೀರಿಲ್ದಲೇ ಬರೀ ಮೌಂಟೇನ್ ಇರಬೇಕು, ಆ ಥರದ್ದು ಒಂದು ಬೆಟ್ಟ ಇರ್ಬೋದು, ಗುಡ್ಡ ಇರ್ಬೋದು, ಆ ಥರದ್ದು ನೀರು ಇರ್ಕೂಡ್ದು ಆ ಪಿಕ್ಚರಲ್ಲಿ, ಬರೀ ಮೌಂಟೇನ್ ಇರಬೇಕು. ಹಾಗೆಯೇ ನಿಮ್ಮ ಸಿಲ್ವರ್ ಗ್ಲಾಸಲ್ಲಿ ಬೆಳ್ಳಿ ಗ್ಲಾಸ್ನಲ್ಲಿ ನೀರು ಕುಡೀರಿ.
ಆಮೇಲೆ ಆದಷ್ಟು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ನಿಮ್ಮ ಸಿಲ್ವರ್ ಬೆಳ್ಳಿನ ನಿಮ್ಮ ಡೈಲಿ ಲೈಫ್ಸಲ್ಲಿ ಆ್ಯಡ್ ಮಾಡಿ. ಸೊ ದಾನ ಮಾಡಿ. ರೈಸ್ ಮತ್ತು ಬಿಳಿ ಅಲ್ವಾ, ಅಕ್ಕಿ ಮತ್ತು ಶುಗರ್ ಸಕ್ಕರೆನ ದಾನ ಮಾಡಿ. ಹಾಗೆಯೇ ದಿನ ಯಾವಾಗ ದಿನ ಆದ್ರೆ ಆ ದಿನ, ಇಲ್ಲಾಂದರೆ ಸೋಮವಾರ ಅಟ್ಲೀಸ್ಟ್ ನೀರು ಶಿವಲಿಂಗಕ್ಕೆ ನೀರನ್ನ ಕೊಡಿ, ಜಲಾಭಿಷೇಕ ಮಾಡಿ ಶಿವಲಿಂಗಕ್ಕೆ ಡೈಲಿ. 2 ನಂಬರ್ ಮಿಸ್ ಆಗಿದ್ರೆ ನೀವು ಕ್ರಿಸ್ಟಲ್ಸು ಕಾಂಬಿನೇಷನ್ ಮಾಡ್ಬೋದು, ರೆಡ್ ಜಾಸ್ಪರ್ ಮತ್ತು ಫ್ಲವರ್ ಅಗಾಟೆ. 3ನೇ ನಂಬರು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಪ್ಲ್ಯಾನಿಂಗ್, ಅಂದರೆ ಹೇಗೆ ಪ್ಲ್ಯಾನ್ ಮಾಡ್ತೀವಿ ಮತ್ತು ಹೇಗೆ ಅರ್ಥ ಮಾಡ್ಕೋತೀವಿ, ಅಂಡರ್ಸ್ಟ್ಯಾಂಡಿಂಗ್. ಸೊ ಇದರಲ್ಲಿ ನಮ್ಮದು ನಾಲೆಡ್ಜ್ ಬರುತ್ತೆ, ನಮ್ಮದು ಎಷ್ಟರ ಮಟ್ಟಿಗೆ ನಮ್ಮದು ಬುದ್ಧಿವಂತಿಕೆ ಇದೆ. ನಾಲೆಡ್ಜ್ ಬುದ್ಧಿವಂತಿಕೆ ಅಲ್ಲ, ನಾಲೆಡ್ಜ್ ನಾವು ಓದಿ ಮಾಡಿ ತಿಳ್ಕೊತೀವಲ್ಲ ಅದು. ಹಾಗೆ ಹೇಗೆ ಪ್ಲ್ಯಾನ್ ಮಾಡ್ತೀವಿ, ನಮ್ಮದು ಮೆಮೊರಿ ಪವರ್ ಕೂಡ ಇಲ್ಲಿ ಈ ನಂಬರ್ಗೆ ಬರುತ್ತೆ. ಇದರ ಗುರು ಇದರ ರೂಲರ್, ಜುಪಿಟರ್ ಇದರ ರೂಲರ್, ಪರ್ಟಿಕ್ಯುಲರ್ ಪ್ಲ್ಯಾನೆಟು. ಆಮೇಲೆ ಇದು ನೀಲಿ ಮತ್ತು ಹಸಿರು ಕಲರ್, ಹಾಗೆಯೇ ಈಸ್ಟ್ ಡೈರೆಕ್ಷನ್, ಪೂರ್ವ ದಿಕ್ಕು. ಸೊ ಇದರಿಂದ ಏನೇನು ಗೊತ್ತಾಗುತ್ತೆ ನಮಗೆ, ಮಂಡಿ ಮತ್ತು ಆ್ಯಂಕಲ್, ನೀ ಮತ್ತು ಆ್ಯಂಕಲ್ಸ್ ಮತ್ತು ಕಾಲು, ಇದರ ಬಗ್ಗೆ ಎಲ್ಲ ನಮಗೆ ತಿಳ್ಕೊಬಹುದು ಈ ನಂಬರ್ 3ರಿಂದ. ಸೊ 3 ಮಿಸ್ಸಿಂಗ್ ಆಗಿದ್ರೆ ಪಾಸಿಬಲ್ ಪ್ರಾಬ್ಲಮ್ಸ್ ಏನಿರಬಹುದು. ಸೊ ನಮ್ಮ ಇದು ದೇವರು ಇದಾಗಿರ್ಬೋದು, ವೀಕ್ ಇರ್ಬೋದು ದೇವ್ರ ಕನೆಕ್ಷನ್ನು. ಸೊ ನೀವು ಡಿಸ್ಟ್ರ್ಯಾಕ್ಟ್ ಆದಾಗ, ಈ ನಂಬರ್ 3 ಯಾರಿಗೆ ಮಿಸ್ ಆಗಿರುತ್ತೋ ಅವರು ಡಿಸ್ಟ್ರ್ಯಾಕ್ಟ್ ಆದಾಗ ಲಾಜಿಕಲ್ಲಾಗಿ ಥಿಂಕ್ ಮಾಡೋದು ಕಷ್ಟ ಆಗುತ್ತೆ, ಲಾಜಿಕ್ ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಹಾಗೆ ಇಂಪಾರ್ಟೆಂಟ್ ಡಿಸಿಷನ್ ಲೈಫಲ್ಲಿ ತೊಗೊಳೋದಕ್ಕೆ ಆವಾಗ ಪ್ರಾಬ್ಲಮ್ಸ್ ಬರೋದು. ಸೆಲ್ಫ್ ಡೌಟ್, ಅವ್ರ ಮೇಲೆ ಅವ್ರಿಗೆ ಡೌಟ್ ಬರುತ್ತೆ, ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್, ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ ಎಲ್ಲ ಕಡಿಮೆ ಇರುತ್ತೆ. ಸೊ ಏನು ರೆಮಿಡೀಸ್, ಇದು ವುಡ್ ಎಲಿಮೆಂಟ್ ಇದು. ಅದಕ್ಕೆ ನಮ್ಮ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ವುಡನ್ ಆಬ್ಜೆಕ್ಟ್ಸು, ಈಗ ಇದಿರ್ಬೋದು, ಪೆನ್ ಇರ್ಬೋದು, ಟೇಬಲ್ ಇರ್ಬೋದು, ಗಡಿಯಾರ, ಯಾವ್ದು ಸಾಧ್ಯನೋ ವುಡ್ದು ಅದನ್ನು ಆದಷ್ಟು ನಾವು ಇಟ್ಕೋಬೇಕು. ಹಾಗೆಯೇ ಪ್ಲ್ಯಾಂಟ್ಸು, ಒಂದು ರಿಯಲ್ ಪ್ಲ್ಯಾಂಟ್ಸ್ ಮನೇಲಿ ಇಟ್ಕೋಬೇಕು, ಪಾಟ್ ಪ್ಲ್ಯಾಂಟ್ಸ್ ಅಂದರೆ ಗಿಡಗಳು ಇಟ್ಕೋಬೇಕು. ಗಿಡಗಳು ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಫೋಟೋನಾರು ಇಟ್ಕೋಬೋದು. ಹಾಗೆಯೇ ಪಂಚಮುಖಿ ರುದ್ರಾಕ್ಷ ಅದನ್ನು ನಾವು ಹಾಕ್ಕೋಬೋದು. ಹಾಗೆ ಗ್ರೀನ್ ಕಲರ್, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಗ್ರೀನ್ ಕಲರ್ ಆ್ಯಡ್ ಮಾಡಬೇಕು. ಹಾಗೆ ವುಡ್, ಮರ, ಗಿಡಗಳು ಮತ್ತು ಹಸಿರು ಕಲರ್ದು ಆ್ಯಡ್ ಮಾಡ್ತಾ ಹೋಗಬೇಕು. ಅದರಿಂದ ನಿಮಗೆ ಇವೆಲ್ಲ ಇದಾಗಿರೋದು ಇಶ್ಯೂ ಇರೋದ್ರ ಕಡಿಮೆ ಆಗುತ್ತೆ. ಸೊ ನೀವು ಕ್ರಿಸ್ಟಲ್ಸ್, ಪೆರಿಡಾಟ್ ಮತ್ತು ಕ್ರೈಸೋಪ್ರೇಸ್ನ ಯೂಸ್ ಮಾಡಬಹುದು. ಸೊ ಈಗ ನಂಬರ್ 4, ಇದು ಮಿಸ್ಕನ್ಸೆಪ್ಷನ್ ಇದೆ. ನಂಬರ್ 4 ಅದು ತುಂಬ ಒಳ್ಳೆಯದಲ್ಲ, ಅದು ಕೆಟ್ಟದು ಅಂತ. ಆದರೆ ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ, ಸಕ್ಸಸ್ ಮತ್ತು ಪ್ರಾಸ್ಪರಿಟಿ ಮತ್ತು ದುಡ್ಡು, ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸಿಂಬಾಲಿಕ್ ಸಕ್ಸಸ್ಗೆ ಅದು ರಾಹು ಮತ್ತು ಯುರೇನಸ್, ಅದು ಪ್ಲ್ಯಾನೆಟ್ ಇದಕ್ಕೆ, ಈ ನಂಬರ್ಗೆ. ಮತ್ತು ಸೌತ್ ಈಸ್ಟ್ ಡೈರೆಕ್ಷನ್, ಆಗ್ನೇಯ ದಿಕ್ಕು, ಸೌತ್ ಈಸ್ಟ್ ಡೈರೆಕ್ಷನ್ನು ಅದರ ಡೈರೆಕ್ಷನ್ನು. ಹಾಗೆಯೇ ಸಾಫ್ಟ್ ವುಡ್ ಎಲಿಮೆಂಟ್, ಕೆಲವೊಂದು ಕಲರ್ಸ್ ಏನಂತ ಹೇಳಿದ್ರೆ ರೆಡ್, ಗ್ರೀನ್, ಬ್ಲೂ ಮತ್ತು ಗೋಲ್ಡ್, ಪರ್ಪಲ್, ಇದೆಲ್ಲ ಈ ನಂಬರ್ಗೆ ಕಲರ್ಸು. ಹಾಗೆಯೇ ನಿಮಗೆ ಇದು ಏನು ಗೊತ್ತಾಗುತ್ತೆ, 4 ನಂಬರಲ್ಲಿ ಏನು ಕನೆಕ್ಟ್ ಆಗಿದೆ ಅಂದರೆ ಹೆಲ್ತ್ ರಿಲೇಟೆಡ್, ಲಿವರ್ ಮತ್ತು ಥೈ ಅಂದರೆ ತೊಡೆ, ಅದ್ರ ರಿಲೇಟೆಡು ಹೆಲ್ತ್ ಬಗ್ಗೆ ಗೊತ್ತಾಗುತ್ತೆ 4ನೇ ನಂಬರ್ನ ನಾವು ನೋಡಿದರೆ. ಸೊ 4ನೇ ನಂಬರ್ ಮಿಸ್ ಆಗಿದರೆ ಏನೇನು ಆಗಬಹುದು, ಪ್ರಾಬ್ಲಮ್ಸ್ ಏನಾಗಬಹುದು. ಸೊ ಹಾರ್ಡ್ ತುಂಬ ಕಷ್ಟ ಆಗುತ್ತೆ ಕೆಲಸ ಕರೆಕ್ಟಾಗಿ, ಅಂದರೆ ಪಂಕ್ಚುಯಲ್ ಆಗಿರೋದಕ್ಕೆ ಕಷ್ಟ ಆಗುತ್ತೆ. ಮೋಟಿವೇಶನ್ ಇರಲ್ಲ, ಪೇಷನ್ಸ್ ಇರಲ್ಲ. ಹಾಗೆಯೇ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬಾ ಪ್ರೋನ್ ಅಂತಾರಲ್ಲ, ಆಕ್ಸಿಡೆಂಟ್ ಪ್ರೋನ್ ಆಗಿರ್ತೀರ. ಆಮೇಲೆ ಹೆಲ್ತ್ ಇಶ್ಯೂ ಸ್ಟಮಕ್ ರಿಲೇಟೆಡ್ ಇರುತ್ತೆ, ಹೊಟ್ಟೆ ರಿಲೇಟೆಡ್ ಹೆಲ್ತ್ ಇಶ್ಯೂ ಇರುತ್ತೆ. ಟಾಲರೆನ್ಸ್ ಇರಲ್ಲ, ಪೇಷನ್ಸ್ ಇರಲ್ಲ, ಟಾಲರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ರೆಮಿಡೀಸ್ ಏನಂದರೆ ಪಂಚಮುಖಿ ರುದ್ರಾಕ್ಷ ಅಥವಾ ತುಳಸಿ ಮಾಲ ಹಾಕ್ಕೋಬೋದು. ಹಾಗೆ ನೀವು ತೆಂಗಿನಕಾಯಿನ ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಪೂಜೆ ಮಾಡಬೇಕಾದ್ರೆ ತೆಂಗಿನಕಾಯಿ ಹೊಡೆದ್ರೂ ತುಂಬಾ ಒಳ್ಳೆಯದಾಗುತ್ತೆ. ಇದರಿಂದ ಇದು ಕಮ್ಮಿ ಆಗುತ್ತೆ, ಇದ್ರದ್ದು ಏನೇನು ಇಶ್ಯೂ ಇರುತ್ತಲ್ಲ ಅದೆಲ್ಲ ಕಮ್ಮಿ ಇರುತ್ತೆ. ಹಾಗೆ ತುಂಬ ನೀಟಾಗಿ ಮನೆಯನ್ನು ಕ್ಲೀನ್ ಮಾಡಿದಷ್ಟು ನಮಗೆ ಒಳ್ಳೆಯದಾಗುತ್ತೆ. ಹಾಗೆ ಫಾರೆಸ್ಟ್, ಗಿಡ ಮರದ್ದು ಮತ್ತು ಎಸ್ಪೆಷಲಿ ಇದು ಫಾರೆಸ್ಟ್ ಕಾಡು ಥರ ಅನಿಸ್ಬೇಕು, ಆ ಥರದ್ದನ್ನು ಫೋಟೋ ಪೇಂಟಿಂಗ್ ನೀವು ಹ್ಯಾಂಗ್ ಮಾಡಿದ್ರೆ ವಾಲ್ಸ್, ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಟೈಗರ್ಸ್ ಐ ಮತ್ತು ರೆಡ್ ಗಾರ್ನೆಟ್ನ ಈ ಕ್ರಿಸ್ಟಲ್ಸ್ನ ಯೂಸ್ ಮಾಡಬಹುದು ಮಿಸ್ಸಿಂಗ್ ನಂಬರ್ 4 ಇದ್ದರೆ. ನಂಬರ್ 5 ಈ ಗ್ರಿಡ್ಡಲ್ಲಿ ಏನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದರೆ ಎಮೋಷನಲ್ ಮತ್ತು ಮೆಂಟಲ್ ಸ್ಟೆಬಿಲಿಟಿ ಎಕ್ಸ್ಪ್ರೆಸ್ ಮಾಡುತ್ತೆ. ಇದು ಪ್ಲ್ಯಾನೆಟು ಮರ್ಕ್ಯೂರಿ.
ಹಾಗೆ ಅದು ಲಾರ್ಡ್, ಇದ್ರದ್ದು ಅಧಿಪತಿ. ಬ್ರೌನ್ ಕಲರ್ ಮತ್ತು ಮಧ್ಯ ದಿಕ್ಕು ಸೆಂಟ್ರಲ್ ಡೈರೆಕ್ಷನ್ನು ಇದ್ರದ್ದು ಈ ನಂಬರ್ಗೆ ಅಸೋಸಿಯೇಟ್ ಆಗಿದೆ. ಈ ಕಲರ್ಸ್ ಯಾವುದ್ಯಾವುದು ಅಂದರೆ ಅರ್ಥಿ ಕಲರ್ಸ್, ಯೆಲ್ಲೋ, ಆರೆಂಜ್ ಇವೆಲ್ಲ ಈ ನಂಬರ್ಗೆ ಕನೆಕ್ಟ್ ಆಗಿದೆ. ಸೊ ಹೆಲ್ತ್ ಎಲ್ಲಿ ಈಗ 5 ನಂಬರ್ ನೋಡ್ಕೊಂಡು ಏನೇನು ಹೆಲ್ತ್ ರಿಲೇಟೆಡ್ ಇದಾಗುತ್ತೆ ಅಂದರೆ ಇಂಟರ್ನಲ್ ಆರ್ಗನ್ಸ್. ಸೊ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಈ ನಂಬರ್ 5ಗೆ ಕನೆಕ್ಟೆಡ್ ಆಗಿದೆ. ಈ ನಂಬರ್ ಮಿಸ್ ಆದರೆ 5 ನಂಬರ್ ಮಿಸ್ ಆಗಿದ್ದರೆ ಫೈನಾನ್ಷಿಯಲ್ ಲಾಸ್, ಈಗ ಅದು ಯಾವ ಥರ ಆಗಿರ್ಬೋದು ಅಂದರೆ ಲೋನು ಅಥವಾ ಬ್ಯಾಂಕ್ರಪ್ಸಿ, ಅದ್ರ ಮೂಲಕ ನಿಮಗೆ ಫೈನಾನ್ಷಿಯಲ್ ಲಾಸ್ ಆಗಬಹುದು. ಆಮೇಲೆ ಸ್ಟ್ರಗಲ್ಸ್ ಜಾಸ್ತಿ ಇರುತ್ತೆ, ಸಡನ್ನಾಗಿ ಸ್ಟ್ರಗಲ್ಸ್, ತುಂಬಾ ಕಷ್ಟ ಕಾರ್ಪಣ್ಯ ಬರ್ಬೋದು. ಸಡನ್ನಾಗಿ ನಿಮ್ಮದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ, ಬಿಸ್ನೆಸ್ ರನ್ ಮಾಡೋದಕ್ಕೆ ಕಷ್ಟ ಆಗಬಹುದು. ಹಾಗೆಯೇ ನಿಮಗೆ ಸೋಷಲೈಸ್ ಮಾಡಲಿಕ್ಕೆ ಇಷ್ಟ ಆಗಲ್ಲ, ತುಂಬ ಕ್ರೌಡ್ ಇರುತ್ತೆ, ತುಂಬ ಜನ ಇರೋ ಕಡೆ ಹೋಗ್ಲಿಕ್ಕೆ ಇಷ್ಟ ಆಗೋದಿಲ್ಲ, ಡಿಟರ್ಮಿನೇಷನ್ ಕಡಿಮೆ ಇರ್ಬೋದು. ಹಾಗೆ ಏನಾರ ಗೋಲ್ ಸೆಟ್ ಮಾಡಲಿಕ್ಕೆ ನಿಮಗೆ ಮೋಟಿವೇಶನ್ ಆಗೋದಿಲ್ಲ. ಅಂದರೆ ಡ್ರೈವ್ ಅಂತ ಹೇಳ್ತೀವಲ್ಲ, ಏನಾರು ಸಾಧಿಸಬೇಕು ಲೈಫಲ್ಲಿ ಅಂತ, ಅದೆಲ್ಲ ಕಡಿಮೆ ಆಗುತ್ತೆ. ರೆಮಿಡಿ ಏನು? ಸೊ ಮೌಂಟೇನ್, ಎಗೇನ್ ಮೌಂಟೇನ್, ಈ ನಂಬರ್ 5ಕ್ಕೂ ಕೂಡ ಮೌಂಟೇನ್, ಬಟ್ ನೀರಿಲ್ದಲೇ ಇರೋ ಥರ ಮೌಂಟೇನು ಇರೋದು, ಬೆಟ್ಟ ಅಥವಾ ಗುಡ್ಡದ್ದು ಚಿತ್ರ ಪೇಂಟಿಂಗು, ಅದನ್ನು ನೀವು ಹ್ಯಾಂಗ್ ಮಾಡಿ. ಹಾಗೆ ಯೆಲ್ಲೋ ಕಲರ್, ಆದಷ್ಟು ಯೆಲ್ಲೋ ಕಲರ್ನ ನಿಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡಿ. ಸೊ ಕ್ರಿಸ್ಟಲ್ಸ್ ಯಾವ್ದು ಯೂಸ್ ಮಾಡ್ಬೋದು ಅಂದರೆ ಕ್ಲಿಯರ್ ಕ್ವಾರ್ಟ್ಸ್, ತುಂಬಾ ಒಳ್ಳೆಯದು. ಕ್ಲಿಯರ್ ಕ್ವಾರ್ಟ್ಸ್ ಅದನ್ನು ಲಾಕೆಟ್ ಥರನಾದ್ರು ಯೂಸ್ ಮಾಡ್ಬೋದು, ಬ್ರೇಸ್ಲೆಟ್ ಥರ, ರಿಂಗ್ ಥರ, ಯಾವ ರೀತಿನಲ್ಲಾದ್ರೂ ನೀವು ಅದನ್ನು ಉಪಯೋಗಿಸ್ಬೋದು ಕ್ಲಿಯರ್ ಕ್ವಾರ್ಟ್ಸ್. ಆದಷ್ಟು ಸೆಂಟರಲ್ಲಿ, ಮನೆ ಸೆಂಟರಲ್ಲಿ ಈ ಎಲೆಕ್ಟ್ರಾನಿಕ್ ಐಟಮ್ಸ್ನ ಇಡ್ದಾಗಿರೋ ನೋಡ್ಕೊಳ್ಳಿ. ಬ್ರಹ್ಮಸ್ಥಾನ ಅಂತ ಏನು ಹೇಳ್ತೀವಿ, ಸೆಂಟರ್ನಲ್ಲಿ, ಮನೆ ಸೆಂಟರ್ನಲ್ಲಿ ಇಡಬೇಡಿ, ಅವಾಯ್ಡ್ ಮಾಡಿ ಎಲೆಕ್ಟ್ರಾನಿಕ್ ಐಟಮ್ಸ್ನ ಅಲ್ಲಿಡೋದಕ್ಕೆ. ಕಿವಿ ಜಾಸ್ಪರ್, ಸ್ಮೋಕಿ ಕ್ವಾರ್ಟ್ಸ್ ಮತ್ತು ಕ್ಲಿಯರ್ ಕ್ವಾರ್ಟ್ಸ್ನ ನಾವು ಮಿಸ್ಸಿಂಗ್ ನಂಬರ್ 5 ಇದ್ದರೆ ಯೂಸ್ ಮಾಡಬಹುದು.